ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದು ಕೆಲವೊಂದಷ್ಟು ಜನ ನೋಡೋದಕ್ಕೆ ಅಂತ ಏನು ಸುಂದರವಾಗೂ ಇರೋದಿಲ್ಲ, ಅವ್ರಿಗೆ ನೇಮು ಫೇಮು ಯಾವುದೇ ರೀತಿ ಇರಲ್ಲ, ಒಂದು ಪವರ್ ಇರಲ್ಲ, ಮತ್ತು ಅವ್ರ ಹತ್ರ ದುಡ್ಡಿರಲ್ಲ. ಆದರೂ ಕೂಡ ಕೆಲವೊಂದಷ್ಟು ಜನ ಅವ್ರಿಗೆ ತುಂಬ ಅಟ್ರ್ಯಾಕ್ಟ್ ಆಗಿ ಅವ್ರ ಜೊತೆ ಮಾತಾಡೋದಕ್ಕೆ ಹಂಬಲಿಸ್ತಾ ಇರ್ತಾರೆ, ಅವ್ರನ್ನ ಮೀಟ್ ಮಾಡ್ತಾರೆ. ಸೊ ಹೆಚ್ಚಿನದಾಗಿ ಅವರು ಆಕರ್ಷಣೆ ಮಾಡ್ತಾರೆ. ಸೊ ಕೆಲವೊಂದಷ್ಟು ಜನ ಅವ್ರಿಗಿರ್ತಕ್ಕಂತಹ ಒಂದು ಪರ್ಸ್ನಾಲಿಟಿ ಆ್ಯಕ್ಟಿವಿಟಿ. ಸೊ ಆ ಪರ್ಸ್ನಾಲಿಟಿನ ನಾವು ಹೇಗೆ ಡೆವಲಪ್ ಮಾಡ್ಕೊಳ್ಬೇಕು, ಹೇಗೆ ಬಿಲ್ಡ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದು 10 ಟಿಪ್ಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಮಾಡಿ. ಯಾಕಂದರೆ ಕೆಲವೊಂದಷ್ಟು ಮೆಜಾರಿಟಿ ಜನ ಏನಂತ ಅಂದ್ಕೊಂಡಿರ್ತಾರೆ, ಸೊ ಕೆಲವೊಂದಷ್ಟು ಎಸ್ಪೆಷಲಿ ಹುಡುಗಿರು ನಾನು ಚೆನ್ನಾಗಿ ಮೇಕಪ್ ಮಾಡಿಕೊಂಡ್ರೆ, ಸೊ ಚೆನ್ನಾಗಿ ಬ್ಯೂಟಿಷಿಯನ್ ಆಗಿ ಕಾಣಿಸಿದ್ರೆ ಜನ ನನ್ನನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ. ಸೊ ಇನ್ನೂ ಕೆಲವೊಂದಷ್ಟು ಹುಡುಗರಾಗಿರ್ಬೋದು, ಪುರುಷರಾಗಿರ್ಬೋದು, ನನ್ನ ಹತ್ರ ದುಡ್ಡಿದ್ರೆ, ಸೊ ಕಾರ್ ಇದ್ದರೆ, ಐಫೋನ್ ಇದ್ದರೆ, ಇನ್ನು ಬೆಲೆ ಬಾಳ್ತಕ್ಕಂತಹ ಕಾಸ್ಮೆಟಿಕ್ ವಸ್ತು ಇದ್ದರೆ, ಬ್ರ್ಯಾಂಡೆಡ್ ಶೂ, ಕೋಟ್ ಈ ಥರ ಎಲ್ಲ ಹಾಕ್ಕೊಂಡ್ರೆ ಜನಗಳನ್ನ ನಾನು ಅಟ್ರ್ಯಾಕ್ಟ್ ಮಾಡ್ಬೋದು ಅಂತ ತಿಳ್ಕೊತಾರೆ. ಸೊ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು ಪರ್ಸ್ನಾಲಿಟಿ ಆ್ಯಕ್ಟಿವಿಟಿ ಆಗಿರ್ಬೋದು, ಮ್ಯಾಗ್ನೆಟ್ ಆ್ಯಕ್ಟಿವಿಟಿ ಆಗಿರ್ಬೋದು, ಇಂಥದ್ರಲ್ಲಿ ಬಿಲ್ಡ್ ಮಾಡ್ಕೊಳ್ತಕ್ಕಂಥದ್ದು. ಹಾಗಾದರೆ ನೀವು ಕೂಡ ಈ ಪರ್ಸ್ನಾಲಿಟಿ ಆ್ಯಕ್ಟಿವಿಟಿನ ಬಿಲ್ಡ್ ಮಾಡಿಕೊಂಡು ನಿಮ್ಮನ್ನು ಕೂಡ ಜನಗಳನ್ನ ಹೇಗೆ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಟಾಪಿಕ್ ಕಡೆ ಹೋಗೋಣ. ಏನು ಗೊತ್ತಾ ಸ್ನೇಹಿತರೆ, ಈ ಸೌಂದರ್ಯ ಆಗಿರ್ಬೋದು, ವ್ಯಕ್ತಿತ್ವ ಆಗಿರ್ಬೋದು, ಐಷಾರಾಮಿಗೆ ಇಲ್ಲಿ ಯಾವುದೇ ರೀತಿ ಸಂಬಂಧ ಇರಲ್ಲ. ಸೊ ಡೀಟೇಲ್ಸ್ ಆಗಿ ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ಫಸ್ಟ್ ಒನ್ ಪಾಯಿಂಟ್ ಏನಂತ ಅಂದರೆ, ಬಿ ರಿಯಲ್, ಡೋಂಟ್ ಆ್ಯಕ್ಟ್, ಡೋಂಟ್ ಫೇಕ್. ನೀವು ರಿಯಲ್ ಆಗಿರಿ. ಯಾವುದೇ ರೀತಿ ನೀವು ದೊಡ್ಡ ಶ್ರೀಮಂತ ಅಂತ ತೋರಿಸ್ಕೊಳ್ಬೇಕಾಗಿಲ್ಲ. ದೊಡ್ಡ ದೊಡ್ಡ ಶೈನಿಂಗ್ಸ್ ಕಾಸ್ಮೆಟಿಕ್ ವಸ್ತುಗಳನ್ನ ಹಾಕಿ, ಡ್ರೆಸ್ಗಳನ್ನ ಹಾಕಿ ತೋರಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಇಲ್ಲಿ ನಿಮಗೆ ಯಾವುದೇ ರೀತಿ ಟ್ರಸ್ಟ್ನ ಬಿಲ್ಡ್ ಮಾಡಲ್ಲ. ಅದು ನಿಮಗೆ ಆ ಒಂದು ನಾನು ಹಾಗಿದ್ದೀನಿ, ನಾನು ಹೀಗಿದ್ದೀನಿ, ನಾನು ಶ್ರೀಮಂತ, ನನ್ನ ಹತ್ರ ಅದಿದೆ ಇದಿದೆ ಅಂತ ಎಲ್ಲ ರೀತಿ ಶೈನಿಂಗ್ ಆಗಿ ನೀವು ತೋರಿಸ್ಕೊಂಡ್ರೆ ಜನರನ್ನ ನೀವು ಟೆಂಪ್ರವರಿಗಷ್ಟೇ ಅಟ್ರ್ಯಾಕ್ಟ್ ಮಾಡ್ಬೋದು. ಇದು ಪರ್ಮನೆಂಟ್ ಆಗಲ್ಲ. ಆ್ಯಸ್ ಯೂಶುವಲಿ ನೀವು ಹೇಗಿದ್ದೀರಾ ಹಾಗೆ ರಿಯಲ್ ಆಗಿರಿ. ಸೊ ನಿಮ್ಮಂತೆ ನೀವಾಗಿರಿ. ನೀವು ಯಾವುದೇ ರೀತಿ ನೀವು ಫ್ಯಾಕ್ಟನ್ನ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಆ್ಯಕ್ಟಿಂಗ್ ಮಾಡ್ತು ಅಂತ ಅಂದರೆ ಅದು ಜನನ ಒಂದು ಟೆಂಪ್ರವರಿ ಅಟ್ರಾಕ್ಷನ್ ಮಾಡ್ಬೋದು, ಬಟ್ ಅದು ಪರ್ಮನೆಂಟ್ ಯಾವುದೇ ಕಾರಣಕ್ಕೂ ಸಾಧ್ಯ ಆಗಲ್ಲ. ಹಾಗಾಗಿ ನೀವು ನೀವಾಗಿರೋಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಮತ್ತೊಬ್ಬರನ್ನ ಮೆಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ತನನ ನೀವು ಯಾವತ್ತೂ ಕೂಡ ಬಿಟ್ಕೊಡ್ಬೇಡಿ. ಹಾಗಾದರೆ ಸೆಕೆಂಡ್ ಪಾಯಿಂಟ್ ನೋಡೋದಾದರೆ, ಬಿ ಕಾನ್ಫಿಡೆಂಟ್. ನೀವು ಯಾವಾಗಲೂ ಕೂಡ ಏನೇ ಸಂದರ್ಭ ಬಂದರೂ ಕೂಡ ಕಾನ್ಫಿಡೆಂಟ್ ಆಗಿರಿ. ಕಾನ್ಫಿಡೆಂಟ್ನ ಕಳ್ಕೊಳ್ಬೇಡಿ. ಯಾಕಂತಂದರೆ ನಿಮ್ಮ ಜೇಬಲ್ಲಿ 8 ಆಣೆ ಇಲ್ಲದೆ ಇದ್ದರೂ ಕೂಡ 8 ಎದೆ ಗುಂಡಿಗೆ ಇರಬೇಕು ನಿಮಗೆ. ಸೊ ಅಷ್ಟು ಒಂದು ಶಕ್ತಿ, ಒಂದು ಕಾನ್ಫಿಡೆಂಟ್ ಆಗಿರಿ. ಸೊ ನಿಮ್ಮ ಹತ್ರ ಏನು ಇರಲಿ ಇಲ್ಲದೆ ಇರಲಿ, ಸೊ ಸಮಯ ಮನಸ್ಸಿದೆಯಾ ಇಲ್ಲದೆ ಹೋದರೂ ಕೂಡ ಮುಖದಲ್ಲಿ ಯಾವಾಗಲೂ ಕೂಡ ಒಂದು ಚಿಕ್ಕ ಸ್ಮೈಲ್ ಇರಲಿ. ಯಾಕಂದರೆ ಅವಾಗ ತಾನೇ ನಿಮ್ಮ ಮುಖ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ರಾಜಕೀಯ ಎದ್ದು ಕಾಣಿಸುತ್ತೆ. ಸೊ ಜನ ಯಾವಾಗಲೂ ಕೂಡ ಅರಳಿದ ಹೂವನ್ನ ಅಟ್ರ್ಯಾಕ್ಟ್ ಮಾಡ್ತಾರೆ ಹೊರತು ಬಾಡಿದ ಹೂವನ್ನು ಅಟ್ರ್ಯಾಕ್ಟ್ ಮಾಡಲ್ಲ. ಸೊ ಹಾಗಾಗಿ ನೀವು ಯಾವಾಗಲೂ ಕೂಡ ಕಾನ್ಫಿಡೆಂಟ್ನ ಕಳ್ಕೊಳ್ಬೇಡಿ. ಯಾಕಂದರೆ ಯಾವಾಗಲೂ ನೀವು ಒಂದು ಸ್ಟ್ರಾಂಗ್ ಆಗಿ ಇರಬೇಕೇ ಹೊರತು ಜನ ಯಾವಾಗಲೂ ಕೂಡ ಒಂದು ಕಾನ್ಫಿಡೆಂಟ್ ಜನನ, ಒಂದು ದೊಡ್ಡ ದೊಡ್ಡ ಟಾಪರ್ಸ್ಗಳನ್ನ ಇಷ್ಟಪಡ್ತಾರೆ ಆ್ಯಂಡ್ ಅಟ್ರ್ಯಾಕ್ಟ್ ಮಾಡ್ತಾರೆ ಹೊರತು ಲೂಸರ್ನ, ಸೊ ಸೋಮಾರಿತನನ ಜನನ ಇಷ್ಟಪಡಲ್ಲ. ಹಾಗಾಗಿ ನೀವು ಕಾನ್ಫಿಡೆನ್ಸ್ನ ನೀವು ಕಳ್ಕೊಳ್ಬೇಡಿ. ಥರ್ಡ್ ಪಾಯಿಂಟ್ ಏನಂತ ಅಂದರೆ, ಮೇಂಟೈನ್ ಯುವರ್ ಕಾನ್ವರ್ಸೇಷನ್ಸ್ ರೇಷಿಯೋ. ಅಂದರೆ ನೀವು ಯಾರ ಹತ್ರನಾದರೂ ಮಾತಾಡ್ತಾ ಇದ್ದೀರಾ ಅಂತ ಅಂದರೆ ವಟ ಅಂತ ನೀವೇ ಮಾತಾಡಬಾರ್ದು. ಅವ್ರ ಮಾತನ್ನು ಕೂಡ ಗಾಂಭೀರ್ಯವಾಗಿ ಏನು ಮಾತಾಡ್ತಿದ್ದಾರೆ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದನ್ನು ಆಲಿಸ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ನೀವೊಂದು 75% ಅವ್ರ ಕೇಳಿಸ್ಕೊಳ್ಬೇಕು, 25 ಭಾಗದಷ್ಟು ನೀವು ಮಾತಾಡಬೇಕು. ಯಾಕಂತಂದರೆ ಒಬ್ಬ ವ್ಯಕ್ತಿ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ. ಯಾರು ನಿಮ್ಮ ಜೊತೆನಲ್ಲಾಗಿರ್ತಕ್ಕಂಥದ್ದಾಗಿರ್ಬೋದು, ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅವರ ಮಾತನ್ನು ಒಬ್ಬರು ಕೇಳಿಸ್ಕೊಳ್ತಾ ಇದ್ದಾರೆ ಅಂತ ಅಂದರೆ ಹೆಚ್ಚಿನದಾಗಿ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಕೇಳಿಸ್ಕೊಳ್ಳೋದು ಅಂದ ತಕ್ಷಣ ಏನು ಒಂಥರ ಗರ ಬಡ್ದೋ ರೀತಿ ಸುಮ್ಮನೆ ಕೇಳಿಸ್ಕೊಳ್ತಕ್ಕಂಥದ್ದಲ್ಲ. ಅವ್ರ ವಿಷಯನ ಏನು ಮಾತಾಡ್ತಾ ಇದ್ದಾರೆ, ಅಲ್ಲಿ ವಿಷಯ ಕಾನ್ವರ್ಸೇಷನ್ ಏನು ನಡೀತಾ ಇದೆ, ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡಬೇಕು. ಹೌದಾ, ನೈಸ್, ಸೂಪರ್, ಈ ರೀತಿ ಆ ಮಾತಿಗೆ ಅನುಗುಣವಾಗಿ ರೆಸ್ಪಾನ್ಸ್ನ ಮಾಡ್ತಾ ಇರಬೇಕು. ಇಂತಹ ಜನಗಳನ್ನ ನೀವು ಇಂಟರ್ ಟ್ಯಾಪ್ ಮಾಡಬಾರ್ದು ಅಲ್ಲಿ.
ನೀವೊಬ್ಬರು ಮಾತಾಡ್ತಾ ಇದ್ದಾರೆ ಅಂತ ಅಂದರೆ ಅವರೊಟ್ಟಿಗೆ ಸೇರ್ಕೊಂಡು ನೀವು ಮಾತಾಡ್ತಕ್ಕಂಥದ್ದು. ಯಾರೋ ಒಬ್ಬರು ಇವಾಗ ಹಾಗೆ ತುಂಬ ಜನ ಮಾಡ್ತಾ ಇರ್ತಾರೆ, ಅವರೊಂದಿಗೆ ಯಾರ ಜೊತೆನೋ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ನೀವು ಅವ್ರು ಹೇಳಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಆಲ್ರೆಡಿ, ನೀವೂ ಕೂಡ ನನಗೂ ಇದೇ ರೀತಿಯಾಗಿತ್ತು, ಅವರೊಂದಿಗೆ ಹೀಗೆ ಆಗಿತ್ತು, ನನಗೂ ಹೀಗೆ ಮಾಡಿಬಿಟ್ರು ಅನ್ನೋದನ್ನು ಹೇಳ್ಬಿಡ್ತೀರಾ. ಸೊ ಜಸ್ಟ್ ಅಲ್ಲಿ ನೀವು ಪೇಷನ್ಸಿಂದ ಹೇಳಿದ್ದು ಅವರು ತಾಳ್ಮೆಯಿಂದ ಏನು ಮಾತಾಡ್ತಿದ್ದಾರೆ ಅನ್ನೋದನ್ನು ನೀವು ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಯಾಕಂತಂದರೆ ಜನ ಅಲ್ಲಿ ಹೆಚ್ಚಿನದಾಗಿ ನಮ್ಮ ಮಾತಿಗೆ, ನಮ್ಮ ಭಾವನೆಗಳಿಗೆ ಎಲ್ಲಿ ರೆಸ್ಪಾನ್ಸಿಬಿಲಿಟಿ ಸಿಗ್ತಾ ಇರುತ್ತೋ, ಎಲ್ಲಿ ವ್ಯಾಲ್ಯೂ ಸಿಗ್ತಾ ಇರುತ್ತೋ ಅಂಥ ವ್ಯಕ್ತಿಗಳಿಗೆ ಒಂದು ಅಟ್ರಾಕ್ಷನ್ ಆಗ್ತಾ ಹೋಗ್ತಾರೆ. ಸೊ ಅಂಥ ವಿಷಯಗಳಲ್ಲಿ ನೀವು ಯಾವಾಗಲೂ ಕೂಡ ನೀವು ಹೆಚ್ಚಿನದಾಗಿ ನೀವೇ ಒಟ 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 ಅಂತ ಮಾತಾಡ್ತಕ್ಕಂತಹದ್ದಲ್ಲ. ನಿಮ್ಮ ಮಾತನ್ನು ಕೂಡ, ಅವ್ರ ಮಾತನ್ನು ನೀವು ಕೇಳಿಸ್ಕೊಳ್ತಿದ್ದೀರಾ ಅಂತ ಅಂದರೆ ನಿಮ್ಮ ಮಾತನ್ನು ಕೂಡ ಅವರೇ ಕೇಳ್ತಾರೆ. ಸೊ ಅಲ್ಲಿ ನೀವು ಪೇಷನ್ಸಿಂದ ಅವ್ರ ಮಾತನ್ನು ಆಲಿಸ್ಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಏನು ಹೇಳ್ತಾ ಇರ್ತಾರೆ ಅದಕ್ಕೆ ತಕ್ಕನುಗುಣವಾಗಿ ರೆಸ್ಪಾನ್ಸ್ ಮಾಡ್ತಾ ಹೋಗ್ತಾ ಇರಬೇಕಾಗತ್ತೆ. ಹಾಗೆ ನಿಮ್ಮ ಒಂದು ಮಾತಿನ ಒಂದು ಕಾನ್ವರ್ಜೇಷನಲ್ಲಿ ಒಂದು ರೇಷಿಯೋನ ಮೇಂಟೈನ್ ಮಾಡಿ. ಸೊ ಇದು ಹೆಚ್ಚಿನದಾಗಿ ಅಟ್ರ್ಯಾಕ್ಟ್ ಆಗೋದಕ್ಕೆ ಸಹಾಯ ಆಗುತ್ತೆ. ಟಿಪ್ ನಂಬರ್ 4 ಬಂದು ಲಾಫ್ ಅಟ್ ಯುವರ್ ಸೆಲ್ಫ್. ನೀವು ಯಾವಾಗಲೂ ಕೂಡ ಒಂದು ಹಾಸ್ಯವಾಗಿರಿ, ನಗು ಮುಖದಲ್ಲಿ ಇರಿ. ಸೊ ಯಾರನ್ನಾದ್ರೂ ನೋಡಿ ಅವರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಅವರ ಫ್ಯೂಚರ್ ಆಗಿರ್ಬೋದು, ಬೇರೆಯವ್ರನ್ನ ಕಿಂಡಲ್ ಮಾಡಿ ನಗೋದಲ್ಲ. ನಿಮ್ಮ ಲೈಫ್ ಸೆಲ್ಫ್ ಬಗ್ಗೆ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ, ನೀವು ಮಾಡ್ತಕ್ಕಂತಹ ಕೆಲಸದ ಬಗ್ಗೆ ಯಾವಾಗಲೂ ಕೂಡ ನೀವು ಒಮ್ಮೆ ಹಾಸ್ಯ ಮಾಡಿಕೊಂಡು ನಗ್ತಾ ಇದ್ದರೆ ಜನಗಳು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ. ಸೊ ಅದೇ ನೀವು ಬೇರೆಯವ್ರನ್ನ ಕಿಂಡಲ್ ಮಾಡ್ತಕ್ಕಂಥದ್ದು, ಅವ್ರು ಹಾಗಿದ್ದಾರೆ, ಇವ್ರು ಹೀಗಿದ್ದಾರೆ, ಅವ್ರು ಅಂಥ ಬಟ್ಟೆ ಹಾಕ್ಕೊಂಡಿದ್ದಾರೆ, ಹೀಗೆ ಹಾಕ್ಕೊಂಡಿದ್ದಾರೆ ಅಂತ ನೀವು ಕಿಂಡಲ್ ಮಾಡಿದ್ರೆ ಜನ ನಿಮ್ಮನ್ನ ಕೆಟ್ಟ ವ್ಯಕ್ತಿಯಾಗಿ ಕನ್ಸಿಡರ್ ಮಾಡ್ತಾರೆ. ನೀವು ಯಾವಾಗಲೂ ಕೂಡ ಒಂದು ಒಳ್ಳೆ ಆ ರೀತಿ ನೀವು ಒಂದು ನಿಮ್ಮದೇ ಆದಂಥ ರೀತಿ ನೀತಿನಲ್ಲಿ, ನಿಮ್ಮದೇ ಆದ ಒಂದು ಸೆಲ್ಫಲ್ಲಿ ನೀವು ಅಟ್ರ್ಯಾಕ್ಟ್ ಆಗಿ ಜನಕ್ಕೆ ಒಂದು ಹಾಸ್ಯ ರೀತಿ, ಒಂದು ನಗುಮುಖ, ಒಂದು ಒಳ್ಳೆತನ ನಿಮ್ಮ ಮುಖದಲ್ಲಿ ಕಾಣಿಸ್ತು ಅಂತ ಅಂದರೆ ಜನ ಯಾವಾಗಲೂ ಕೂಡ ವೆರಿ ಗುಡ್ ವುಮೆನ್ ಬೀಯಿಂಗ್ ಅಂತ ಕನ್ಸಿಡರ್ ಮಾಡಿ ಅಟ್ರ್ಯಾಕ್ಟ್ ಪರ್ಸನ್ ಅಂತ ನಿಮ್ಮನ್ನು ಕನ್ಸಿಡರ್ ಮಾಡ್ತಾರೆ. ಸೊ ನೀವು ಇದನ್ನು ಬಿಟ್ಟು ಬೇರೆಯವ್ರನ್ನ ಕಿಂಡಲ್ ಮಾಡೋದ್ರಿಂದ ನಿಮ್ಮ ಲೈಫ್ಗೆ ಕುತ್ತಾಗುತ್ತೆ. ನಿಮ್ಮನ್ನು ಜನ ಯಾವಾಗಲೂ ಕೂಡ ಏನೋ ಒಂಥರ ಭಾವನೆಯಲ್ಲಿ ನೋಡ್ತಾ ಇರ್ತಾರೆ. ಹಾಗಾಗಿ ನೀವು ಯಾವಾಗಲೂ ಕೂಡ ನಿಮ್ಮ ಒಂದು ಲೈಫ್ ಬಗ್ಗೆ ಆಗಿರಬಹುದು, ಬೇರೆಯವ್ರನ್ನ ಬಿಟ್ಟು ನಿಮ್ಮದರಲ್ಲೇ ಒಂದು ಯಾವಾಗಲೂ ಕೂಡ ಎಂಥ ಸಮಸ್ಯೆ ಇದ್ರೂ ಕೂಡ ನಗುಮುಖದಲ್ಲಿ ಹಾಸ್ಯವಂತರಾಗಿ. ಲೈಕ್ ನೆಕ್ಸ್ಟ್ 5th ಪಾಯಿಂಟ್ ಏನಂತ ಅಂದರೆ ರಿಮೆಂಬರ್ ಆ್ಯಂಡ್ ಯೂಸ್ ದಿ ನೇಮ್. ಸೊ ನೀವೆಲ್ಲಾದರೂ ಹೊರಗಡೆ ಹೋಗಿರ್ತೀರಾ ಅಥವಾ ನೀವು ಮಾತಾಡ್ತಿರ್ತೀರಾ, ಯಾರೋ ಒಬ್ಬರು ಪರಿಚಯ ಆಗಿರ್ತಾರೆ, ಅವ್ರನ್ನ ಹೆಸರಿಟ್ಟು ಮಾತಾಡಿಸ್ತಕ್ಕಂಥದ್ದು, ಕಾನ್ವರ್ಜೇಷನ್ ಮಾಡ್ತಕ್ಕಂಥದ್ದು. ಅಂತ ಈ ರೀತಿ ಯಾವುದೋ ಒಂದು ಪ್ರಾಣಿನ ಕರೆದ ಹಾಗೆ, ಏನೋ ಓಡಿಸ್ದ ಹಾಗೆ ಅವ್ರನ್ನ ಮಾತಾಡೋದ್ರ ಬದಲು ಅವರ ಹೆಸರನ್ನ ಪ್ರೊನೌನ್ಸ್ ಮಾಡಿದಾಗ ಅವ್ರಿಗೇನೋ ಒಂದು ಹತ್ತಿರದಾದ ವ್ಯಕ್ತಿ ಅನ್ನೋ ಒಂದು ಅಟ್ರಾಕ್ಷನ್ ಆಗುತ್ತೆ. ಸೊ ಏನೋ ಒಂದು ನಮ್ಮಲ್ಲಿರ್ತಕ್ಕಂಥ ಒಂದು ರಿಲೇಷನ್ಶಿಪ್ಪಲ್ಲಿರ್ತಕ್ಕಂಥ ವ್ಯಕ್ತಿಗಳು ನಮ್ಮನ್ನು ಮಾತಾಡಿಸ್ತಿದ್ದಾರೆ ಅನ್ನೋ ಒಂದು ಭಾವನೆ ಬರುತ್ತೆ. ಸೊ ಅದು ಬಿಟ್ಬಿಟ್ಟು ನೀವು ಎಲ್ಲೇ ಹೋಗಿರಲಿ, ಒಂದು ಹೋಟೆಲ್ಗೆ ಹೋಗಿರಿ ಅಥವಾ ಎಲ್ಲೇ ಒಂದು ಶಾಪಿಂಗ್ ಹೋಗಿರಿ, ಅಥವಾ ನಿಮ್ಗೆ ಅವ್ರ ಹೆಸರು ಗೊತ್ತಿಲ್ವಾ, ಕೇಳಿ ಒಮ್ಮೆ ತಿಳ್ಕೊಳ್ಳಿ ಅವ್ರ ಹತ್ರ ಏನಾದ್ರು ಜಾಸ್ತಿ ಕಾನ್ವರ್ಜೇಷನ್ ಆಗ್ತಾ ಇದೆ ಅಂದಾಗ. ಸೊ ಆ ರೀತಿ ಕಾನ್ವರ್ಜೇಷನ್ ಆಗ್ತಾ ಇದ್ದಾಗ ನೀವು ಅವರ ಹೆಸರನ್ನು ರಿಪೀಟ್ ಹೇಳ್ತಾ ಇದ್ದಾಗ ಅವ್ರಿಗೇನೋ ನಿಮ್ಮಲ್ಲಿ ಏನೋ ಒಂದು ವ್ಯಕ್ತಿ ತುಂಬ ಅಟ್ರಾಕ್ಟಿವ್ ಆಗಿದ್ದಾರೆ, ಸೊ ತುಂಬ ಒಳ್ಳೆ ವ್ಯಕ್ತಿ, ಸೊ ಒಳ್ಳೆ ಭಾವನೆ ಇರ್ತಕ್ಕಂತಹ ವ್ಯಕ್ತಿ ಅನ್ನೋ ಫೀಲ್ ಅವರಲ್ಲಿ ಬರುತ್ತೆ. ಸೊ ಇಲ್ಲೇನಂತ ಅಂದರೆ ಗ್ರೀಕ್ ಮೆಥಾಲಜಿದಲ್ಲಿ ಒಂದು ಕತೆ ಬರುತ್ತೆ ಸೂರ್ಯದೇವನದು. ಆ ಸೂರ್ಯದೇವ ಒಂದು ಸಾಗರದಲ್ಲಿರ್ತಕ್ಕಂತಹ ಡೇಂಜರ್ಸ್ ಡೆಮಾನ್ಸ್ನ ನೋಡೋದಕ್ಕೆ ಹೋಗ್ತಾರೆ. ಸೊ ಆ ಡೇಂಜರಸ್ ಆಗಿರ್ತಕ್ಕಂತಹ ಡೆಮಾನ್ಸ್ನ ನೋಡೋಕೆ ಹೋದಾಗ ಸೂರ್ಯದೇವನಿಗೆ ಅಲ್ಲಿರ್ತಕ್ಕಂತಹ ಪ್ರಾಣಿಗಳಾಗಿರ್ಬೋದು, ದೆವ್ವ ಆಗಿರ್ಬೋದು, ಯಾರೇ ಆಗಿರ್ಬೋದು, ರಾಕ್ಷಸ ಆಗಿರ್ಬೋದು, ಎಲ್ಲರ ಹೆಸರು ಕೂಡ ಗೊತ್ತಿರುತ್ತೆ. ಸೊ ಇನ್ನು ಮಿಕ್ಕ ದೇವತೆಗಳು ಹೋದರೆ ಅವರನ್ನ ಖತಮ್ ಮಾಡಿಬಿಡುತ್ತೆ. ಬಟ್ ಸೂರ್ಯದೇವನಿಗೆ ಎಲ್ಲರ ಹೆಸರು ಗೊತ್ತಿರೋದ್ರಿಂದ ಅವನು ಎಲ್ಲರ ಹೆಸರನ್ನು ಒಂದು ಮಾತಾಡ್ತಾ ಇದ್ದಾಗ, ಕಾನ್ವರ್ಜೇಷನ್ ಮಾತಾಡ್ತಾ ಇದ್ದಾಗ ಅವ್ರಿಗೊಂದು ಪ್ರೊನೌನ್ಸ್ ಸಿಗುತ್ತೆ. ಸೊ ಒಂದರಿಂದ ಬಚಾವಾಗಿ ಸೂರ್ಯದೇವ ಬರ್ತಾ ಇರ್ತಾನೆ. ಹಾಗಾಗಿ ಯಾವುದೇ ಒಂದು ಸಿಚುವೇಶನ್ ಆಗಲಿ, ಯಾವುದೇ ಒಂದು ಸಂದರ್ಭ ಆಗಲಿ, ಲೈಫಲ್ಲಿ ನಾವು ಅವ್ರ ಹೆಸರನ್ನ ಒಮ್ಮೆ ಹೇಳ್ತಾ ಇದ್ದಾಗ ಒಂದು ಒಳ್ಳೆ ರೀತಿ ಭಾವನೆಗಳು ಹುಟ್ಟಾಕ್ತವೆ. ಸೊ ಹಾಗಾಗಿ ನೀವೊಂದು ಒಳ್ಳೆ ಮಾತಾಡ್ತಾ ಇದ್ದಾಗ ನೇಮ್ನ ಯೂಸ್ ಮಾಡೋದು ಥಿಂಕ್ ಮಾಡಿ, ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಲೈಕ್ 6th ಪಾಯಿಂಟ್ ಏನಂತ ಅಂದರೆ ದ ಸೀಕ್ರೆಟ್ ಆಫ್ ಸ್ಟ್ರಾಟಜಿ. ಸೊ ಇಲ್ಲಿ ನಿಮ್ಮ ಸೀಕ್ರೆಟನ್ನು, ಯಾವುದಾದ್ರು ಒಂದು ವ್ಯಕ್ತಿ ಆ ಸೀಕ್ರೆಟನ್ನು ನಿಮ್ಮ ಹೊತ್ತಿಗೆ ಹೇಳ್ತಿದ್ದಾರೆ ಅಂತಂದರೆ ನೀವು ಆ ವ್ಯಕ್ತಿನ ಇಷ್ಟಪಡ್ತೀರಾ ಇಲ್ವಾ, ಯು ಆರ್ ರೈಟ್ ಆರ್ ರಾಂಗ್.
ಇಷ್ಟಪಡ್ತೀರಾ ಅಲ್ವಾ? ಅದೇ ರೀತಿ ನೀವು ಒಂದು ವ್ಯಕ್ತಿನ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಸೀಕ್ರೆಟ್ಗಳನ್ನ ಹೇಳ್ತಾ ಇರಿ. ಸೀಕ್ರೆಟ್ ಅಂತ ಅಂದರೆ ಎ ಫ್ರೆಂಡ್ ಹೇಳಿರ್ತಕ್ಕಂಥ ಸೀಕ್ರೆಟ್ನ ಬಿ ಫ್ರೆಂಡ್ ಹೇಳ್ತಕ್ಕಂಥದ್ದು, ಬಿ ಫ್ರೆಂಡ್ ಹೇಳಿರ್ತಕ್ಕಂಥ ಸೀಕ್ರೆಟ್ನ ಎ ಫ್ರೆಂಡ್ಗೆ ಜಗಳ ಹಾಕಿ ತಂದು ಹಾಕ್ತಕ್ಕಂಥ ಸೀಕ್ರೆಟ್ಸ್ ಅಲ್ಲ. ಸೊ ಯೂಸ್ಲೆಸ್. ಇಲ್ಲಿ ಒಂದು ಡಿಸ್ಕ್ಲೈಮರ್ ಬರುತ್ತೆ ಸೀಕ್ರೆಟ್ ಅಂದ ತಕ್ಷಣ. ಹೇಳ್ಬೋದು ನೀವು, ಮ್ಯಾಮ್ ಯಾರ ಹತ್ರನೂ ನೀವು ಸೀಕ್ರೆಟ್ಗಳನ್ನ ಹೇಳಬೇಡಿ ಅಂತೀರಾ, ಇವಾಗ ಈಗ ಹೇಳ್ತಿದ್ದೀರಾ ಅಂತ. ಸೀಕ್ರೆಟ್ ಅಂತ ಅಂದರೆ ನಿಮ್ಮ ಯಾವುದೇ ಒಂದು ಲೈಫ್ಗೆ, ಒಂದು ನೇಮು ಫೇಮ್ಗೆ ಯಾವುದೇ ರೀತಿ ಒಂದು ಧಕ್ಕೆ ಬರಲ್ವೋ ಅಂತಹ ಯೂಸ್ಲೆಸ್ ಸೀಕ್ರೆಟ್ಗಳನ್ನ ಜನಗಳಿಗೆ ಸ್ವಲ್ಪ ಹೇಳ್ತಾ ಇದ್ದರೆ ನಿಮ್ಮನ್ನು ಅವರು ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ಅಟ್ರ್ಯಾಕ್ಟ್ ಆಗ್ತೀರಾ. ಸೊ ಅಲ್ಲಿ ಯಾವುದೇ ರೀತಿ ನಿಮಗೇನು ತುಂಬ ಡಾರ್ಕ್ ಸೀಕ್ರೆಟ್ ಏನು ಬೇಡ, ನಿಮಗೆ ಯೂಸ್ಲೆಸ್ ಬೇಕು ಅಥವಾ ಬೇಡ ಅನ್ನೋ ಸೀಕ್ರೆಟ್ ಇರ್ತಾವಲ್ಲ, ಅಂತಹ ಸೀಕ್ರೆಟ್ಗಳನ್ನ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ಗೊತ್ತಿರೋರ ಹತ್ರ ಹೇಳ್ತಾ ಇದ್ರೆ ನೀವು ಜನಗಳಿಗೆ ಅಟ್ರ್ಯಾಕ್ಟ್ ಆಗ್ತಾ ಬರ್ತಾ ಇರ್ತೀರ. ಲೈಕ್ 7th ಪಾಯಿಂಟ್ ಏನಂತ ಅಂದರೆ ಬಿ ಎ ಮ್ಯಾಗ್ನೆಟ್ ಆಫ್ ಫ್ರೆಂಡ್. ಅಂತ ಅಂದರೆ ನೀವು ಯಾವಾಗಲೂ ಕೂಡ ಈ ಒಂದು ಜೆನ್ಯೂನ್ ಆಗಿರ್ತಕ್ಕಂತಹದ್ದು ಒಂದು ನೆಟ್ವರ್ಕ್ನ ಹೆಚ್ಚಿನದಾಗಿ ಬಿಲ್ಡ್ ಮಾಡ್ಕೊಳ್ಬೇಕು. ಸೊ ಜೆನ್ಯೂನ್ ಆಗಿರ್ತಕ್ಕಂತಹ ವ್ಯಕ್ತಿಗಳಾಗಿರ್ಬೋದು, ಒಂದು ಒಳ್ಳೊಳ್ಳೆ ಸ್ಕಿಲ್ ಇರ್ತಕ್ಕಂತಹ ಫ್ರೆಂಡ್ಸ್ ಆಗಿರ್ಬೋದು, ಈ ರೀತಿ ಒಂದು ಒಳ್ಳೊಳ್ಳೆ ರೀತಿ ಇರ್ತಕ್ಕಂತಹ ಒಂದು 4-5 ಜನ ಅಥವಾ ಅದಕ್ಕಿಂತ ಹೆಚ್ಚಿನದಾಗಿ ಫ್ರೆಂಡ್ಸ್ ಸರ್ಕಲಲ್ಲಿ ನೀವಿತ್ತು ಅಂತ ಅಂದರೆ ಜನ ನೋಡ್ತಕ್ಕಂತಹ ದೃಷ್ಟಿನೇ ಚೇಂಜ್ ಆಗುತ್ತೆ ಆ್ಯಂಡ್ ಅಟ್ರಾಕ್ಷನ್ ಆಗ್ತಕ್ಕಂತಹ ಹೆಚ್ಚಿನದಾಗಿ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ದುಡ್ಡನ್ನು ಹೇಗೆ ಸೆಳೆಯುತ್ತೋ, ನೀರನ್ನ ಹೇಗೆ ಸೆಳೆಯುತ್ತೋ ಹಾಗೆ ಮನುಷ್ಯರು ಕೂಡ ಮನುಷ್ಯರನ್ನೇ ಸೆಳೀತಾರೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನದಿಗಳ ನೀರಿದೆಯಲ್ಲ, ಸೊ ನದಿಗಳ ನೀರು ಯಾವಾಗಲೂ ಹಾಗೆ ಹೇಳಬೇಕು ಅಂತ ಅಂದರೆ ಮರುಭೂಮಿಗೆ ಹೋಗಬೇಕು, ಅದು ಹೋಗುತ್ತಾ? ಇಲ್ಲ. ಎಲ್ಲ ನದಿಗಳ ನೀರು ಕೂಡ ಸಮುದ್ರಕ್ಕೆ ಸೇರುತ್ತೆ. ಹಾಗೆ ನೀರನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಇವಾಗ ಯಾರಾದರೂ ನಿಮ್ಮ ಹತ್ರ ಒಂದು ಜೇಬಲ್ಲಿ 8 ಪೈಸೆ ದುಡ್ಡಿಲ್ಲ ಅಂತ ಅಂದರೆ ನಿಮ್ಗೆ ಯಾರಾದರೂ ದುಡ್ಡು ಕೊಡೋದಕ್ಕೆ ಮುಂದೆ ಬರ್ತಾರಾ? ಅದೇ ನಿಮ್ಮ ಹತ್ರ ಲಕ್ಷಾಂತರ ರೂಪಾಯಿ, ಕೋಟ್ಯಾದ ರೂಪಾಯಿ ಸ್ವಲ್ಪ ದುಡ್ಡಿದೆ ನಿಮ್ಮ ಹತ್ರ ಅಂತ ಅಂದರೆ ನಿಮಗೆ ಬಂದು ಸಹಾಯ ಮಾಡ್ತಾರೆ. ಯಾಕೆ? ಮುಂದೊಂದು ದಿನ ನನ್ನ ಕಷ್ಟಕ್ಕೆ ಆಗಬಹುದು ಅನ್ನೋ ಒಂದು ಹುಚ್ಚು ನಂಬಿಕೆಯಿಂದ. ಹಾಗೆ ನೀವು ಹೆಚ್ಚೆಚ್ಚಿನದಾಗಿ ಒಂದು ಒಳ್ಳೊಳ್ಳೆ ರೀತಿ ಒಂದು ಜೆನ್ಯೂನ್ ಆಗಿರ್ತಕ್ಕಂಥ ಒಂದು ಸಕ್ಸಸ್ಫುಲ್ ಮ್ಯಾನ್ಗಳಾಗಿರ್ಬೋದು, ಒಂದು ಒಳ್ಳೆ ರೀತಿ ಸಕ್ಸಸ್ ಒಂದು ನೆಟ್ವರ್ಕ್ನ ನೀವು ಒಂದು ಬಿಲ್ಡ್ ಮಾಡಿಕೊಂಡ್ರೆ ನಿಮ್ಮ ಜನ ಅಟ್ರ್ಯಾಕ್ಟ್ ಮಾಡ್ತಕ್ಕಂತಹ ಒಂದು ಕಾನ್ವರ್ಜೇಷನ್ ಆ್ಯಂಡ್ ಕನ್ಸಿಡರ್ ಮಾಡ್ತಕ್ಕಂಥದ್ದು ಹೆಚ್ಚಿನದಾಗಿ ಇರುತ್ತೆ. ಸೊ ಹೆಚ್ಚೆಚ್ಚಿನದಾಗಿ ಒಂದು ಒಳ್ಳೊಳ್ಳೆ ರೀತಿ ಇರ್ತಕ್ಕಂತಹ ನೆಟ್ವರ್ಕ್ನ ಬಿಲ್ಡ್ ಮಾಡ್ಕೊಳ್ಳಿ. 8th ಟಿಪ್ ಏನಂತ ಅಂದರೆ ಲರ್ನ್ ಟು ಸೇ ನೋ. ನೀವು ಯಾವಾಗಲೂ ಕೂಡ ಪೊಲೈಟಾಗಿ ನೋ ಅಂತ ಹೇಳೋದನ್ನು ಕೇಳಿ. ಯಾಕಂದರೆ ಯಾರಿಗಾದರೂ ಅಷ್ಟೇ ಅವಶ್ಯಕ್ಕಿಂತ ಹೆಚ್ಚಿನದಾಗಿ ಅವೈಲೇಬಲ್ ನೀವು ಆಯಿತು ಅಂತ ಅಂದರೆ ಖಂಡಿತವಾಗಿಯೂ ಕೂಡ ಹೆಚ್ಚಿನದಾಗಿ ನಿಮ್ಮನ್ನು ರೆಸ್ಪೆಕ್ಟನ್ನು ಕೊಡೋದನ್ನು, ಇಂಪಾರ್ಟೆನ್ಸ್ ಕೊಡೋದನ್ನು ಅಲ್ಲಿ ಜನ ನಿಲ್ಲಿಸ್ಬಿಡ್ತಾರೆ. ಸೊ ಕೀಳಾಗಿ ನೋಡ್ತಾರೆ. ಸೊ ನೀವು ಎಲ್ಲದಕ್ಕೂ ಕೂಡ ಅವಶ್ಯಕತೆಗಿಂತ ಹೆಚ್ಚಾಗಿ ಎಲ್ಲದಕ್ಕೂ ಎಸ್ 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 ಅಂತ ಅನ್ಬಾರ್ದು. ಪೊಲೈಟಾಗಿ ನೀವು ನೋ ಅನ್ನೋದನ್ನು ಕಲ್ತ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ನೋಡಿ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಸೊ ಇವರು ಸಕ್ಸಸ್ಫುಲ್ ಮ್ಯಾನ್ಗಳಾಗಿರ್ಬೋದು, ಯಾವುದಾದ್ರೂ ಒಂದು ಫಂಕ್ಷನ್ಗೆ ಬಂತು ಅಂದರೆ 10 ನಿಮಿಷ ಅಥವಾ 1/4 ಗಂಟೆ ಅಲ್ಲಿ ವಿಸಿಟ್ ಮಾಡ್ತಾರೆ. ಸೊ ಅದಕ್ಕಿಂತ ಹೆಚ್ಚಿನದಾಗಿ ಅವರಲ್ಲಿರಲ್ಲ, ಎಸ್ಕೇಪ್ ಆಗ್ತಾರೆ. ಯಾಕಂದರೆ ನಮಗೇನೋ ಒಂದು ಬೇರೆ ಕಡೆ ಪ್ರೋಗ್ರಾಮ್ ಇದೆ, ಮೀಟಿಂಗ್ ಇದೆ, ಅದು ಇದೆ, ಇನ್ನೊಂದಿದೆ ಅಂತ ಹೋಗ್ತಾರೆ. ಎಕ್ಸಾಕ್ಟ್ಲಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಏನೂ ಇರಲ್ಲ. ಯಾಕಂದರೆ ಜನಗಳು ನಾವು ಹೆಚ್ಚಿನದಾಗಿ ಅವ್ರ ಫಂಕ್ಷನ್ ಮುಗಿಯೋ ತನಕನೂ ಕೂತ್ಕೊಬಿಟ್ರೆ ನಮ್ಮನ್ನು ಕಾಮನ್ ಮ್ಯಾನ್ ಅಂತ ಅನ್ಕೊಬಿಡ್ತಾರೆ. ಜನ ನಮ್ಮನ್ನು ಅಟ್ರಾಕ್ಷನ್ ಆಗಲ್ಲ ಅನ್ನೋದೊಂದು ನಿಜವಾಗ್ಲೂ ಕೂಡ ಅದು ನಂಬ್ತಕ್ಕಂತಹದ್ದೇನೇ ವಿಷಯ. ಸೊ ಹಾಗಾಗಿ ನೀವು ಕೂಡ ಎಲ್ಲದಕ್ಕೂ ಕೂಡ ಎಸ್ 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 ಅಂತ ಹೇಳಕ್ಕೆ ಹೋಗಬೇಡಿ. ನೋ ಅನ್ನೋದನ್ನು ಸ್ವಲ್ಪ ಕಲ್ತ್ಕೊಳ್ಳಿ. ಯಾಕಂದರೆ ಎಲ್ಲದಕ್ಕೂ ಕೂಡ ಎಸ್ 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 ಅನ್ನೋದನ್ನು ಕಲ್ತ್ಕೊಳ್ತಾ ಹೋದರೆ ನಿಮ್ಮ ಅವಶ್ಯಕತೆಗಿಂತ ಹೆಚ್ಚಿನದಾಗಿ ಹೋದರೆ ಜನ ಯಾವತ್ತೂ ಕೂಡ ನಿಮ್ಮನ್ನು ಅಟ್ರಾಕ್ಷನ್ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ. ಸೊ ಅವರು ನೀವೆಲ್ಲೇ ನೋಡಿ, ಒಂದು ಮದುವೆಗೆ ಹೋದರೂ ಅಷ್ಟೇ ಫೋಟೋಶೂಟ್ ಮಾಡಿಸ್ಕೊಳ್ತಾರೆ, ಅಲ್ಲೊಂದು ಗಿಫ್ಟ್ ಕೊಡ್ತಾರೆ. ಸೊ ಅಲ್ಲಿಂದ ಒಂದು 10-15 ನಿಮಿಷ ಅಲ್ಲಿ ಇರೋದೇ ಇಲ್ಲ, ಅವರು ಫಿನಿಶ್ ಅಲ್ಲಿಂದ ಖತಮ್ ಹೋಗೇ ಬಿಡ್ತಾರೆ. ಸೊ ಹಾಗಾಗಿ ನೀವೊಂದು ಪೊಲೈಟಾಗಿ ನೋ ಅಂತ ಹೇಳೋದನ್ನು ಕಲ್ತ್ಕೊಳ್ಳಿ. ನೆಕ್ಸ್ಟ್ 9th ಪಾಯಿಂಟ್ ಏನಂತ ಅಂದರೆ ಸೊ ಬಿ ಆ್ಯಂಡ್ ಎಮೋಷನಲಿ ಇಂಟೆಲಿಜೆಂಟ್. ನೀವು ಎಮೋಷನಲಿ ಇಂಟೆಲಿಜೆಂಟ್ ಆಗೋದನ್ನು ಕಲ್ತ್ಕೊಳ್ಬೇಕು. ಸ್ನೇಹಿತರೆ, ಜನಗಳು ಇಲ್ಲಿ ಯಾವುದೇ ಕೂಡ ನಿಮಗೆ ನಿಮ್ಮ ಭಾವನೆಗಳು ಕೂಡ ನೀವು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕು. ಬೇರೆಯವರ ಭಾವನೆಗಳನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ತಕ್ಕಂಥ ಪೇಷನ್ಸ್ ಆ್ಯಂಡ್ ಆ ತಾಳ್ಮೆ ನಿಮ್ಮಲ್ಲಿ ಒಂದು ಶಕ್ತಿ ಇರಬೇಕು. ಯಾಕಂದರೆ ಜನ ಇಲ್ಲಿ ನೀವು ಕೊಟ್ಟಿರ್ತಕ್ಕಂಥ ದುಡ್ಡಾಗಿರ್ಬೋದು, ಗಿಫ್ಟ್ ಆಗಿರ್ಬೋದು ಬೇಗ ಮರ್ತ್ಬಿಡ್ತಾರೆ. ಅವರೊಟ್ಟಿಗೆ ನೀವು ಮಾತಾಡ್ತಕ್ಕಂಥ ಭಾವನೆಗಳನ್ನ ಹೇಗೆ ನೀವು ಬೆಳೆಸ್ಕೊಂಡಿರ್ತೀರಾ ಅನ್ನೋದ್ರ ಮೇಲೆ ಜನ ಹೆಚ್ಚಿನದಾಗಿ
ಆಗಿ ಬೇಗ ಅಟ್ರಾಕ್ಟ್ ಆಗ್ತಾ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ನ ಬೇಗ ಮಾಡ್ಕೊಳ್ತಕ್ಕಂತಹದ್ದು. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ರಿಲೇಷನ್ಸ್ ಅಥವಾ ಒಂದು ಫ್ರೆಂಡ್ಸ್ ಮದುವೆಗೆ ಹೋಗಿರ್ತೀರ, ಅವರು ತುಂಬ ಪ್ರೀತಿಯಿಂದ ಭಾವನೆಯಿಂದ ಮಾತಾಡಿಸಿ ಬಂದಾಗ ಇವಾಗ ಬಂದ್ರ ಅಂತ ಮಾತಾಡಿಸಿ ಹೋಗುವಾಗ ಬಾಯ್ ಮಾಡಿ ಅಲ್ಲಿವರೆಗೂ ಗೇಟ್ವರೆಗೂ ಕಳಿಸಿದಾಗ ನಿಮ್ಮಲ್ಲಿ ನೀವು ಏನೇ ಒಂದು ಗಿಫ್ಟ್ ಆ್ಯಂಡ್ ದುಡ್ಡು ಕೊಟ್ಟಿದ್ರು ಅದು ಕೂಡ ನೆನಪಾಗಲ್ಲ. ಮತ್ತೊಂದು ಸಲ ಅವ್ರು ಬಂದಾಗ ಅದೇ ರೀತಿ ಸೇಮ್ ಸಿಚುವೇಶನಲ್ಲಿ ನೀವು ಅವರನ್ನು ಟ್ರೀಟ್ ಮಾಡ್ತೀರಾ. ಅದೇ ನಿಮ್ಮನ್ನು ಅವರು ಬಂದಾಗ ಸರಿಯಾಗಿ ಮಾತಾಡಿಸ್ಲಿಲ್ಲ, ಹೋಗುವಾಗ ಬರ್ತೀಯಾ ಅನ್ನಲಿಲ್ಲ, ಊಟ ಮಾಡಿದ್ಯಾ ಅನ್ನಲಿಲ್ಲ, ಈ ರೀತಿ ನಿನ್ನನ್ನು ಟ್ರೀಟ್ ಮಾಡಿ ಕಳಿಸಿದಾಗ ನಿಮ್ಮಲ್ಲಿ ಸಾಯೋವರೆಗೂ ಕೂಡ ಲಕ್ಷಾಂತರ ಜನರಿಗೆ ಹೇಳಿರ್ತೀರಾ ನೀವು ನಮಗೆ ಈ ರೀತಿ, ಅವರು ನಮಗೆ ಈ ರೀತಿ ಮಾಡಿದ್ರು, ಸೊ ನಮ್ಮ ಲೈಫ್ ಈ ರೀತಿ ಇತ್ತು, ನಾವು ಈ ಥರ ಹೋಗಿದ್ವಿ, ಸೊ ಅವ್ರು ಈ ರೀತಿ ನಮಗೆ ಅವಮಾನ ಮಾಡಿದ್ರು ಅನ್ನೋದನ್ನು ನೀವು ಸಾಯೋ ತನಕ ಹೇಳ್ತಾ ಇರ್ತೀರಾ. ಅದು ನೀವು ತಿಂದಿರೋ ಊಟ ಆಗಿರ್ಬೋದು, ಕೊಟ್ಟಿರೋ ಗಿಫ್ಟ್ ಆಗಿರ್ಬೋದು, ಕೊನೆವರೆಗೂ ಉಳ್ಕೊಳ್ಳಲ್ಲ. ನೀವು ಅವ್ರ ರೀತಿ ಯಾವ ಜೊತೆ ಬಾಂಧವ್ಯದಿಂದ ಭಾವನೆಗಳ ಜೊತೆ ಒಂದು ಎಮೋಷನಲ್ ಜೊತೆ ಬಿಲ್ಡ್ ಆಗಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಎಮೋಷನಲಿಗೆ ನೀವು ಬೆಲೆ ಕೊಡೋದನ್ನು ಫಸ್ಟ್ ಕಲ್ತ್ಕೊಂಡ್ರೆ ಪರ್ಸ್ನಾಲಿಟಿ ಆ್ಯಕ್ಟಿವಿಟಿ ತಾನಾಗೇ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಒಂದು ಟಿಪ್ಸ್ ಏನಂತ ಅಂದರೆ ಡೆವಲಪ್ ಎ ಪಾಸಿಟಿವ್ ಮೈಂಡ್ಸೆಟ್. ಯಾಕಂದರೆ ಏನೇ ಇದ್ರೂ ಕೂಡ ವೆರಿ ಇಂಪಾರ್ಟೆಂಟ್, ನಿಮ್ಮ ಮೈಂಡಲ್ಲಿ ಏನೇ ಒಂದು ಆಗು ಹೋಗುಗಳು ಏನೇ ಇದ್ರೂ ಕೂಡ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇತ್ತು ಅಂತಂದರೆ ಲೈಫಲ್ಲಿ ಎಂಥ ಸಿಚುವೇಶನ್ ಬಂದರೂ ಕೂಡ ನನಗೇನೋ ಒಂದು ಕೆಲಸ ನನಗೆ ಆಗಬೇಕಿತ್ತು ಆಗಲಿಲ್ಲ ಅನ್ನೋದು ನೆಗೆಟಿವ್ ಥಾಟ್ಸಲ್ಲಿ ನೀವು ಬೇರೆಯವ್ರಿಗೆ ಒಂದು ನೆಗೆಟಿವ್ ಆಗಿತ್ತು ಅಂದಾಗ ಅವ್ರಿಗೆ ಅಟ್ರಾಕ್ಷನ್ ಆಗಲ್ಲ. ಸೊ ಬಿ ಪಾಸಿಟಿವ್, ಏನೇ ಆದ್ರೂ ಒಂದು ಒಳ್ಳೆ ನಗುಮುಖದಿಂದ ಒಂದು ಶಕ್ತಿಯಿಂದ ನಾನು ಏನೋ ಒಂದು ಮಾಡಬಲ್ಲೆ ಅನ್ನೋ ಒಂದು ಥಿಂಕ್ ಔಟಿಂದ ನೀನು ಒಂದು ಸೋತಿದ್ರು ಕೂಡ ಒಂದು ನಾಳೆ ಗೆಲ್ತೀನಿ ಅನ್ನೋ ಒಂದು ಪಾಸಿಟಿವಿಟಿ ಇದ್ದರೆ ಖಂಡಿತವಾಗಿಯೂ ಕೂಡ ಮತ್ತೊಬ್ಬರನ್ನ ಅಟ್ರಾಕ್ಟ್ ಮಾಡ್ತಕ್ಕಂತಹ ಒಂದು ಬಿಲ್ಡ್ ಖಂಡಿತ ಆಗುತ್ತೆ. ಐ ಹೋಪ್ ಈ 10 ಪಾಯಿಂಟ್ಸನ್ನು ನೀವು ಅನುಸರಿಸಿದ್ದೆ ಆದಲ್ಲಿ ನಿಮ್ಮ ಪರ್ಸ್ನಾಲಿಟಿ ಬಿಲ್ಡ್ ಆಗೋದು ಖಂಡಿತವಾಗಿಯೂ ಕೂಡ 100ಗೆ 200% ಸತ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಎಲ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.